ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ದಜಾದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಃ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆತ್ಮೀಯರೇ, ಮಂತ್ರಾಲಯದ ಮಹಾಮಹಿಮ ಮಹಾತಪಸ್ವಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಕರೆದಲ್ಲಿಗೆ ಓಡೋಡಿ ಬಂದು ಸಜ್ಜನ ಭಕ್ತರ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಜಿನಗಳನ್ನು ಕ್ಷಣ ಮಾತ್ರದಲ್ಲಿ ಹೋಗಲಾಡಿಸಿ ನಮ್ಮ ಮನೋಭಿಲಾಷೆಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈಡೇರಿಸುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸದಾ ನಮ್ಮ ಜೊತೆಯಲ್ಲಿ ಇರುವಾಗ ಈ ಸಮಾಜದಲ್ಲಿ ನಾವೇಕೆ ಭಯ ಮತ್ತು ನಾಚಿಕೆಯಿಂದ ಜೀವನ ಮಾಡಬೇಕು ಹೇಳಿ? ಭಯ ಮತ್ತು ನಾಚಿಕೆಯ ಸ್ವಭಾವವನ್ನು ಹೊಡೆದೋಡಿಸಿ ಆತ್ಮಸ್ಥೈರ್ಯ ಮತ್ತು ಶ್ರೀ ಗುರುರಾಯರ ಅನುಗ್ರಹದಿಂದ ಧೈರ್ಯದಿಂದ ಜೀವನ ಸಾಗಿಸಬೇಕು. ಯಾವುದಕ್ಕೂ ಅಂಜದೆ ಅಳುಕದೆ ಬಂದದ್ದೆಲ್ಲ ಬರಲಿ, ಶ್ರೀ ಗುರುರಾಯರೇ ನಿಮ್ಮ ದಯೆ ಹೊಂದಿರಲಿ ಎಂಬ ಮನೋಭಾವನೆಯಿಂದ ಶ್ರೀ ಗುರುರಾಯರ ಆಶೀರ್ವಾದವು ನಮ್ಮ ಜೊತೆಗಿದೆ ಎಂಬ ಸ್ಫೂರ್ತಿಯಿಂದ ಸುಖಮಯ ಜೀವನ ಸಾಗಿಸಬೇಕು. ಅಂತಹ ಒಬ್ಬ ನಾಚಿಕೆ ಮತ್ತು ಭಯದ ಸ್ವಭಾವವಿದ್ದ ವ್ಯಕ್ತಿಯ ಜೀವನದ ಪರಿಸ್ಥಿತಿ ಶ್ರೀ ಗುರುರಾಯರ ಅನುಗ್ರಹ ಯಾವ ರೀತಿ ಬದಲಾಯಿಸಿತು ಎಂಬ ಚಿಕ್ಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ತಮಗೆ ಇಷ್ಟವಾದಲ್ಲಿ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಪಟ್ಟಣದಲ್ಲಿ ಒಬ್ಬ ಬೇಳೆ ವ್ಯಾಪಾರಿ ಇದ್ದ. ಅವನಿಗೆ ಇಬ್ಬರು ಗಂಡು ಮಕ್ಕಳು, ಅಶೋಕ ಮತ್ತು ರಾಜು, ಮತ್ತು ಹೆಂಡತಿ ಸಾವಿತ್ರಿಯೊಂದಿಗೆ ಬೇಳೆ ವ್ಯಾಪಾರ ಮಾಡಿಕೊಂಡು ತನ್ನ ಜೀವನವನ್ನು ಸುಖಕರವಾಗಿ ಸಾಗಿಸುತ್ತಿದ್ದ. ಇಲ್ಲಿ ಅವನಿಗಿದ್ದ ಎರಡು ಗಂಡು ಮಕ್ಕಳ ಸ್ವಭಾವ ತುಂಬಾ ವಿಭಿನ್ನವಾಗಿತ್ತು. ಹಿರಿಯ ಮಗ ಅಶೋಕನಿಗೆ ತುಂಬಾ ಸಂಕೋಚ ಪಡೋ, ನಾಚಿಕೊಳ್ಳೋ ಸ್ವಭಾವದವನಾಗಿದ್ದ. ಆತ ಬೇರೆ ಯಾರ ಜೊತೆಗೂ ಬೆರೆಯುತ್ತಿರಲಿಲ್ಲ ಮತ್ತು ಮಾತನಾಡುವುದಕ್ಕೂ ಹಿಂದೆ ಮುಂದೆ ನೋಡಿ ನಾಚಿಕೊಳ್ಳುತ್ತಿದ್ದ. ಆದರೆ ಎರಡನೆಯ ಮಗ ರಾಜು ಸ್ವಭಾವವೇ ತದ್ವಿರುದ್ಧ. ಎಲ್ಲರ ಜೊತೆಗೂ ಬೆರೆಯುತ್ತಿದ್ದ ಮತ್ತು ಎಲ್ಲರ ಜೊತೆ ನಾಚಿಕೆ ಬಿಟ್ಟು ಧೈರ್ಯದಿಂದ ಮಾತನಾಡುತ್ತಾ ಬೆರೆಯುತ್ತಿದ್ದ. ಆದರೆ ಹಿರಿಯ ಮಗ ಅಶೋಕ ಯಾರ ಜೊತೆಗೂ ಬೆರೆಯದ ಕಾರಣ ಆತನನ್ನು ಮುಗ್ಧ ಇಲ್ಲವೇ ಮೂರ್ಖ ಎಂದೇ ಭಾವಿಸಿದ್ದರು. ಇವನ ಮುಗ್ಧತೆಯ ಲಾಭವನ್ನು ಬಳಸಿಕೊಳ್ಳುತ್ತಿದ್ದರು. ಅಶೋಕ ಯಾರಿಗೂ ಹಿಂದಿರುಗಿಸಿ ಮಾತನಾಡುವುದಾಗಲಿ ಬೈಯುವುದಾಗಲಿ ಏನನ್ನೂ ಮಾಡುತ್ತಿರಲಿಲ್ಲ. ವ್ಯಾಪಾರಿಗೆ ಅಶೋಕನ ನಾಚಿಕೆ, ಮುಗ್ಧತೆಯ ಮತ್ತು ಧೈರ್ಯವಿಲ್ಲದ ಸ್ವಭಾವದಿಂದ ಬೇಜಾರಾಗಿ ಬಿಟ್ಟಿದ್ದ. ಅಷ್ಟೇ ಅಲ್ಲದೆ ವ್ಯಾಪಾರಿ ತಂದೆ ತನ್ನ ಮಗನಿಗೆ ನೀನು ಹೀಗೆ ಇರಬೇಡವೋ ಎಂದು ಎಷ್ಟೋ ಸಾರಿ ಹೊಡೆದು ಬುದ್ಧಿಯೂ ಹೇಳಿರುತ್ತಾನೆ. ಇದರಿಂದ ಅಶೋಕನ ಸ್ವಭಾವ ಸುಧಾರಣೆಯಾಗದೆ ಇನ್ನೂ ಕೆಡುತ್ತಾ ಬರುತ್ತದೆ. ಶಾಲೆಯಲ್ಲಿಯೂ ಕೂಡ ಆತ್ಮವಿಶ್ವಾಸದ ಕೊರತೆ ಮತ್ತು ಧೈರ್ಯ ಕಡಿಮೆ ಇದ್ದ ಕಾರಣ ಪರೀಕ್ಷೆಯಲ್ಲಿಯೂ ಕೂಡ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಾಧ್ಯವಾಗಲಿಲ್ಲ. ಇದೇ ಕಾರಣದಿಂದ ಇವನ ವಿದ್ಯಾಭ್ಯಾಸವು ಸರಿಯಾದ ಮಾರ್ಗದಲ್ಲಿ ಸಾಗಲಿಲ್ಲ. ಆದ ಕಾರಣ ವ್ಯಾಪಾರಿ ತಂದೆ ತನ್ನ ಮಗ ಅಶೋಕನಿಗೆ ತಾನು ಮಾಡುತ್ತಿರುವ ವ್ಯಾಪಾರದಲ್ಲಿಯೇ ಕೈ ಜೋಡಿಸಿಕೊಂಡು ವ್ಯಾಪಾರ ಮಾಡಲು ಹೇಳಿದ. ಅಶೋಕನಿಗೆ ಇಷ್ಟ ಇಲ್ಲದಿದ್ದರೂ ತನ್ನ ತಂದೆಯ ಹೆದರಿಕೆಯ ಕಾರಣದಿಂದ ವ್ಯಾಪಾರ ಮಾಡಲು ತಯಾರಾದ. ಆದರೆ ಅಶೋಕ ಸಾಕಷ್ಟು ಬಾರಿ ಎಂತಹ ತಪ್ಪುಗಳನ್ನು ಮಾಡ್ತಾ ಇದ್ದ ಎಂದರೆ ಅದರಿಂದ ವ್ಯಾಪಾರಿ ತಂದೆಗೂ ತುಂಬಾ ಬೇಜಾರಾಗುತ್ತಿತ್ತು. ಒಂದು ದಿನ ವ್ಯಾಪಾರಿ ಬೇಳೆಗಳನ್ನು ತೆಗೆದುಕೊಂಡು ಬರಲು ಪಕ್ಕದ ಹಳ್ಳಿಗೆ ಹೋಗಿರುತ್ತಾನೆ. ಆಗ ಅವನ ಬೇಳೆಕಾಳಿನ ಅಂಗಡಿಯಲ್ಲಿ ಅಶೋಕ ಕುಳಿತಿದ್ದ. ಅದೇ ವೇಳೆ ಕೆಲವು ಕಳ್ಳರು ಬಂದು ಅಶೋಕನಿಗೆ ಹೇಳುತ್ತಾರೆ, ನಮ್ಮನ್ನ ನಿಮ್ಮ ತಂದೆ ಕಳಿಸಿದ್ದಾರೆ, ನಿಮ್ಮ ಅಂಗಡಿಯಲ್ಲಿರುವ ಎಲ್ಲಾ ಬೇಳೆಕಾಳುಗಳ ಮೂಟೆಗಳನ್ನು ನಮಗೆ ಕೊಡಬೇಕಂತೆ ನಿಮ್ಮ ತಂದೆ ಹೇಳಿದ್ದಾರೆ ಎಂದಾಗ ಅಶೋಕ ಯಾಕೆ, ಏನು, ಎಲ್ಲಿಗೆ ಎಂಬ ಪ್ರಶ್ನೆ ಕೇಳುವುದೇ ಇಲ್ಲ. ಅಷ್ಟರೊಳಗೆ ಅಂಗಡಿಯ ಒಳಗೆ ನುಗ್ಗಿದ ಕಳ್ಳರು ಎಲ್ಲಾ ಬೇಳೆಕಾಳುಗಳ ಮೂಟೆಗಳನ್ನು ಎತ್ತಿಕೊಂಡು ತಾವು ತಂದಿದ್ದ ಗಾಡಿಯಲ್ಲಿ ಹಾಕಿಕೊಂಡು ಹೊರಟು ಹೋಗುವರು. ಅಶೋಕ ತನಗಿದ್ದ ನಾಚಿಕೆ ಮತ್ತು ಸಂಕೋಚ ಅಧೈರ್ಯದ ಕಾರಣದಿಂದ ಅವರಿಗೆ ಏನೂ ಹೇಳುವುದೇ ಇಲ್ಲ. ಅಶೋಕ ತನಗೆ ತಾನೇ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾನೆ, ನಾನೇನಾದರೂ ಇವರಿಗೆ ಬೇಳೆಕಾಳುಗಳ ಮೂಟೆಗಳನ್ನು ತೆಗೆದುಕೊಂಡು ಹೋಗಲು ಬಿಡದೇ ಇದ್ದಿದ್ದರೆ ಅಪ್ಪ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಎಂದು.
ತನ್ನಲ್ಲಿ ತಾನೇ ಯೋಚಿಸಿಕೊಂಡು ಸುಮ್ಮನಾಗಿ ಬಿಡುತ್ತಾನೆ. ಕೆಲವು ಗಂಟೆಗಳ ನಂತರ ತಂದೆ ವ್ಯಾಪಾರಿ ಹಳ್ಳಿಯಿಂದ ವಾಪಸ್ಸಾಗಿ ತನ್ನ ಅಂಗಡಿಗೆ ಬಂದನು. ಆಗ ಅಲ್ಲಿ ಖಾಲಿಯಾಗಿರುವ ಅಂಗಡಿಯನ್ನು ನೋಡಿ ತನ್ನ ಮಗನಿಗೆ ಪ್ರಶ್ನೆ ಮಾಡಿದ. ಬೇಳೆಕಾಳುಗಳ ಮೂಟೆ ಎಲ್ಲಿ ಹೋಯಿತು? ಎಲ್ಲ ವ್ಯಾಪಾರ ಆಯ್ತಾ ಎಂದು ಕೇಳಿದಾಗ ಅಶೋಕ ಇಳುವಿನ ಧ್ವನಿಯಲ್ಲಿ ಅಧೈರ್ಯದಿಂದ ನಾಚುತ್ತಾ ತಲೆ ಕೆಳಗೆ ಹಾಕಿ, ಅಪ್ಪ, ಕೆಲವು ಜನ ಅಂಗಡಿಗೆ ಬಂದು ನಿಮ್ಮ ತಂದೆ ಬೇಳೆಕಾಳುಗಳ ಮೂಟೆನ ಕೊಡೋಕೆ ಹೇಳಿದ್ದಾರೆ ಎಂದು ಹೇಳಿದರು. ಅಂಗಡಿಯಲ್ಲಿರುವ ಎಲ್ಲಾ ಬೇಳೆಕಾಳುಗಳ ಮೂಟೆಗಳನ್ನು ತೆಗೆದುಕೊಂಡು ಹೋದರು ಎಂದು ಹೇಳಿದಾಗ ವ್ಯಾಪಾರಿ ಕೋಪದಿಂದ ತಲೆ ಚೆಚ್ಚಿಕೊಂಡು ಅಶೋಕನಿಗೆ ಸರಿಯಾಗಿ ಬಾರಿಸಿ ಅಂಗಡಿಯಿಂದ ಹೊರಗೆ ತಳ್ಳಿ ಹೇಳಿದ, ನೀನೊಬ್ಬ ಮೂರ್ಖ. ಈ ಜೀವನದಲ್ಲಿ ಯಾವತ್ತೂ ಬದಲಾಗಲ್ಲ. ಈ ಜೀವನದಲ್ಲಿ ನೀನು ಏನು ಸಾಧನೆ ಮಾಡೋಕ್ಕಾಗಲ್ಲ. ಅವರು ನಿನಗೆ ಸುಳ್ಳು ಹೇಳಿ ಯಾಮಾರಿಸಿ ಎಲ್ಲಾ ಮೂಟೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಿನ್ನಿಂದ ನನಗೆ ತುಂಬಾ ನಷ್ಟ ಆಯ್ತು. ಇವತ್ತಿನಿಂದ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ನನ್ನ ಮನೆಗೆ ವಾಪಸ್ಸಂತೂ ಬರಲೇಬೇಡ. ಬಂದ್ರೆ ನಿನಗೆ ಕಾದಿದೆ ಮಾರಿ ಹಬ್ಬ ಎಂದು ಬೈದು ವ್ಯಾಪಾರಿ ತಂದೆ ಅಂಗಡಿಯ ಬಾಗಿಲು ಹಾಕಿಕೊಂಡು ಮನೆಗೆ ಹೋದ. ಅಶೋಕ ಈ ಘಟನೆಯಿಂದ ತುಂಬಾ ದಿಗ್ಭ್ರಾಂತನಾದ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂಬ ಚಿಂತೆಗೀಡಾದ. ಅಲ್ಲಿ ಸೇರಿದ್ದ ಜನರು ಇವನ ಮೂರ್ಖತನವನ್ನು ಕಂಡು ನಗುತ್ತಾ ಇದ್ದರು. ಬಾಯಿಗೆ ಬಂದ ಹಾಗೆ ಮಾತನಾಡಿಕೊಳ್ಳುತ್ತಿದ್ದರು. ಇದೆಲ್ಲವನ್ನು ಕಂಡು ಅಶೋಕನಿಗೆ ಇನ್ನೂ ನಾಚಿಕೆಯಾಗಿ ಪೀಕಲಾಟಕ್ಕೆ ತಗಲಾಕೊಂಡ. ಹಾಗೆ ಎದ್ದು ಅಳುತ್ತಾ ಮುಂದೆ ಬರುತ್ತಾ ಯೋಚಿಸುತ್ತಾನೆ, ನನ್ನ ಜೀವನದಲ್ಲಿ ಯಾವುದೂ ಒಂದು ಸರಿಯಾಗಿ ನಡೆದಿಲ್ಲ. ನನ್ನ ಮೂರ್ಖತನದಿಂದ ಈ ಸಮಾಜದ ಜನರ ನಡುವೆ ನಾನು ಬಾಳೋಕೆ ಆಗಲ್ಲ ಎಂದು ಪಟ್ಟಣ ಬಿಟ್ಟು ಹೊರಗೆ ಹೋಗುವನು. ಹಾಗೆ ಬಂದು ಒಂದು ನದಿಯ ದಡಕ್ಕೆ ಬಂದು ಕಣ್ಣೀರು ಹಾಕುತ್ತಾ ಯೋಚಿಸುತ್ತಾನೆ, ಈಗ ನಾನು ಜೀವಂತವಾಗಿರುವುದಕ್ಕೆ ಯಾವ ಅರ್ಥವೂ ಇಲ್ಲ. ನನಗೆ ಜೀವನ ಸಾಕು ಎಂದು ತೀರ್ಮಾನಿಸಿ ತುಂಬಿ ಹರಿಯುತ್ತಿರುವ ನದಿಗೆ ಹಾರುವನು. ಆ ವೇಳೆಯಲ್ಲಿ ಅಲ್ಲಿ ಸ್ನಾನ ಮಾಡುತ್ತಿದ್ದ ಒಬ್ಬ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತನೊಬ್ಬ ಈತನನ್ನು ಕಾಪಾಡುತ್ತಾರೆ. ನದಿಯಿಂದ ಹೊರಗೆ ತರುತ್ತಾರೆ. ಆಗ ಅಶೋಕ ಆ ಭಕ್ತರಿಗೆ ಬೇಜಾರು ಮಾಡಿಕೊಂಡು ಹೇಳಿದ, ನೀವು ನನ್ನನ್ಯಾಕೆ ಬದುಕಿಸಿದಿರಿ? ನಾನು ಈ ಜೀವನದಿಂದ ಮುಕ್ತನಾಗಲು ಸಾಯೋಕೆ ಹೋಗಿದ್ದೆ. ನನ್ನನ್ಯಾಕೆ ಬದುಕಿಸಿದ್ದೀರಿ ಎಂದು ಗೋಳಾಡಿದ. ಅದಕ್ಕೆ ಶ್ರೀ ಗುರುರಾಯರ ಭಕ್ತರು ಅವನಿಗೆ ಅರ್ಥ ಮಾಡಿಸಿದರು. ಈ ಮನುಷ್ಯನ ಜೀವನ ನೂರಾರು ವರ್ಷಗಳ ಪುಣ್ಯದ ಫಲ ಒಂದೇ ಸಾರಿ ಸಿಗುವುದು. ಇಲ್ಲಿ ನಮ್ಮೆಲ್ಲ ಕರ್ಮಗಳನ್ನು ಮುಗಿಸಿಯೇ ಮುಕ್ತಿ ಪಥದತ್ತ ಹೋಗಬೇಕು. ಹಾಗೆಯೇ ಸತ್ತರೆ ಮುಕ್ತಿಗೆ ಮಾರ್ಗವೇ ಇಲ್ಲ ಎಂದು ಅರ್ಥೈಸಿದಾಗ ಅಶೋಕ ಹೇಳಿದ, ಎಲ್ಲರಂತೆ ನನ್ನ ಜೀವನ ಅಲ್ಲ. ನನ್ನ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿವೆ. ಇದೆಲ್ಲಾ ಸಮಸ್ಯೆಗಳು ನನ್ನ ವೈಯಕ್ತಿಕ ಬದುಕಿನ ಸಂಕೋಚ ಮತ್ತು ನಾಚಿಕೆ ಸ್ವಭಾವದಿಂದಾಗಿದೆ. ನಾನು ನನ್ನ ಅಪ್ಪನ ವ್ಯಾಪಾರದಲ್ಲಿ ತುಂಬಾ ನಷ್ಟ ಮಾಡಿದ್ದೇನೆ. ನಾನು ನನ್ನ ತಂದೆ ತಾಯಿಗೆ ಒಳ್ಳೆಯ ಮಗನಲ್ಲ. ನನ್ನ ಸ್ವಭಾವದ ಕಾರಣದಿಂದ ನನ್ನ ಶಿಕ್ಷಣ ಕೂಡ ಮುಂದುವರಿಸಲು ಆಗಲಿಲ್ಲ. ಇಡೀ ಸಮಾಜ ನನ್ನನ್ನು ಮೂರ್ಖ, ದಡ್ಡ ಅಂದುಕೊಂಡಿದೆ. ಈ ಸಮಾಜದಲ್ಲಿ ಮುಗ್ಧರಿಗೆ ಬದುಕುವ ಹಕ್ಕಿಲ್ವಾ ಎಂದು ಕೇಳಿದಾಗ ಶ್ರೀ ಗುರುರಾಯರ ಭಕ್ತರು ಹೇಳಿದರು, ನಿನ್ನ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಶ್ರೀ ಗುರುರಾಘವೇಂದ್ರ ಮೃತ್ತಿಕಾ ಬೃಂದಾವನದಲ್ಲಿ ಶ್ರೀ ಗುರುಗಳು ಕೊಡುತ್ತಾರೆ. ಬಾ, ನಿನ್ನನ್ನು ನನ್ನ ಗುರುಗಳ ಬಳಿಗೆ ಕರ್ಕೊಂಡು ಹೋಗ್ತೀನಿ. ಆಗ ಅಶೋಕ ಹೇಳುತ್ತಾನೆ, ನನಗೆ ಯಾರ ಜೊತೆಗೂ ಮಾತನಾಡುವುದಕ್ಕೆ ಇಷ್ಟ ಇಲ್ಲ. ನನ್ನನ್ನು ಬಿಟ್ಟು ಬಿಡಿ, ನಾನು ಇವತ್ತೇ ಸಾಯಬೇಕು ಎಂದಾಗ ಶ್ರೀ ಗುರುರಾಯರ ಭಕ್ತರು ಅಶೋಕನಿಗೆ ಪದೇ ಪದೇ ತಿಳಿಸಿ ಹೇಳಿದ ಮೇಲೆ ಅಶೋಕ ಗುರುಗಳನ್ನು ಭೇಟಿಯಾಗಲು ಒಪ್ಪಿಕೊಳ್ಳುತ್ತಾನೆ. ಭಕ್ತರೊಂದಿಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಠದ ಕಡೆಗೆ ಹೊರಡುತ್ತಾನೆ. ಮಠದ ಹತ್ತಿರ ಬಂದಾಗ ಅಲ್ಲಿ ಒಂದು ಅಶ್ವತ್ಥ ವೃತ್ತದ ಕೆಳಗೆ ಶ್ರೀ ಗುರುರಾಯರ ಮಠದ ಶ್ರೀಗಳು ಧ್ಯಾನಮಗ್ನರಾಗಿ ಕುಳಿತಿರುತ್ತಾರೆ. ಇಬ್ಬರೂ ಅಲ್ಲಿಗೆ ಬಂದು ಶ್ರೀಗಳಿಗೆ ನಮಸ್ಕಾರ ಮಾಡಿ ಅಲ್ಲಿಯೇ ಎದುರಿಗೆ ಕುಳಿತುಕೊಂಡರು. ಶ್ರೀಗಳು ಧ್ಯಾನದಿಂದ ಎಚ್ಚೆತ್ತ ಮೇಲೆ ಅವರನ್ನು ನೋಡಿ ಅಶೋಕ ಕಣ್ಣೀರು ಹಾಕಲು ಪ್ರಾರಂಭಿಸಿದ. ಶ್ರೀಗಳು ಅಶೋಕನ ಕಣ್ಣೀರಿಗೆ ಕಾರಣ ಕೇಳಿದರು. ಆಗ ಅಶೋಕ ಹೇಳಿದ, ಗುರುಗಳೇ, ಈಗ ನೀವೇ ನನ್ನ ಜೀವನದ ಕೊನೆಯ ಭರವಸೆ. ಈಗ ನೀವು ನನ್ನ ಸಮಸ್ಯೆಗೆ ಉತ್ತರ ಕೊಟ್ಟು ಬಗೆಹರಿಸಲಿಲ್ಲ ಅಂದ್ರೆ ನನ್ನ ಜೀವನ ಮುಗಿದು ಹೋಗುತ್ತೆ. ಶ್ರೀಗಳು ಅಶೋಕನ ಸಮಸ್ಯೆಯನ್ನು ಕೇಳಿದರು. ಆಗ ಅಶೋಕ ತನ್ನ ಬಾಲ್ಯದಿಂದಲೇ ತನಗಿದ್ದ ನಾಚಿಕೆ ಮತ್ತು ಅಧೈರ್ಯದ ಸ್ವಭಾವದಿಂದ ತಾನು ಕಷ್ಟಗಳನ್ನು ಅನುಭವಿಸಿದ್ದು ಮತ್ತು ಇದೇ ಕಾರಣದಿಂದಲೇ ಜನ ಅವನನ್ನು ಟೀಕೆ ಮಾಡಿದ್ದು ಮತ್ತು ತಂದೆಯ ಪ್ರೀತಿಯಿಂದ ವಂಚಿತನಾಗಿದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ. ಆಗ ಶ್ರೀಗಳು ಅವನಿಗೆ ಸಮಾಧಾನ ಮಾಡುತ್ತಾ ಹೇಳಿದರು, ನನ್ನ ಹತ್ತಿರ ನಿನ್ನ ಸಮಸ್ಯೆಗೆ ಉಪಾಯವಿದೆ. ಇದರಿಂದ ನಿನ್ನ ಜೀವನ ಸುಗಮವಾಗುತ್ತೆ. ಆಗ ಅಶೋಕ, ನಿಮ್ಮ ಹತ್ತಿರ ಇಂತಹದೊಂದು ಉಪಾಯವಿದೆಯಾ? ನೀವು ಮಹಾತ್ಮರು, ಧ್ಯಾನಿಗಳು, ಎಲ್ಲವನ್ನೂ ಬಲ್ಲವರು.
ನಿಮ್ಮ ಬಳಿ ತುಂಬಾ ಜನ ಶಿಷ್ಯರಿದ್ದಾರಲ್ಲ, ನಾನೂ ನಿಮ್ಮ ಶಿಷ್ಯನಾಗಬೇಕು, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿಕೊಳ್ಳಿ. ಅದಕ್ಕೆ ಶ್ರೀಗಳು ಖಂಡಿತ ಎಂದು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಆಗ ಅಶೋಕ, ಸರಿ ಗುರುದೇವ, ನನ್ನ ಜೀವನ ಬದಲಾಗುವ ಉಪಾಯ ಹೇಳಿ ಎಂದಾಗ ಶ್ರೀಗಳು, ಎಲ್ಲದಕ್ಕಿಂತ ಮೊದಲು ನೀನು ನಾನು ಹೇಳಿದ ಕೆಲಸ ಮಾಡಬೇಕು. ನಂತರ ನಾನು ನಿನಗೆ ನಿನ್ನ ಜೀವನ ಬದಲಾಗುವ ಉಪಾಯ ಕೊಡುತ್ತೇನೆ. ಇದರಿಂದ ನಿನ್ನ ತಂದೆಯೂ ನಿನ್ನನ್ನು ಪ್ರೀತಿಸೋಕೆ ಶುರು ಮಾಡ್ತಾರೆ. ಈ ಸಮಾಜವು ನಿನ್ನನ್ನು ಒಳ್ಳೆಯ ದೃಷ್ಟಿಯಿಂದ ನೋಡೋಕೆ ಶುರು ಮಾಡುತ್ತದೆ ಎಂದು ಶ್ರೀಗಳು ಹೇಳಿದರು. ಅಶೋಕ ಸಂತೋಷ ಪಟ್ಟಿಕೊಂಡ. ಆಗ ಶ್ರೀಗಳು, ನಾನು ನಿನಗೆ 9 ದಿನಗಳ ಕಾಲ ಗಡುವು ಕೊಡುತ್ತೇನೆ. ಅದರಿಂದ ನಿನ್ನ ಜೀವನ ಬದಲಾಗುತ್ತದೆ. ಆದರೆ 9 ದಿನಗಳ ಕಾಲ ನಾನು ಹೇಳಿದ ಎಲ್ಲಾ ಕೆಲಸ ಮಾಡಬೇಕು. ನಾನು ಏನು ಹೇಳುತ್ತೇನೋ ಅದನ್ನೆಲ್ಲ ನೀನು ಮಾಡುವುದರಲ್ಲಿ ಯಶಸ್ವಿಯಾದರೆ ಆಗ 9ನೇ ದಿನದ ನಂತರ ನಿನ್ನ ಜೀವನ ಬದಲಾಗುತ್ತದೆ. ನಿನ್ನ ಮೊದಲನೇ ಕೆಲಸ ಇವತ್ತಿನಿಂದಲೇ ಪ್ರಾರಂಭವಾಗಲಿ. ಇವತ್ತು ನೀನು 10 ಜನ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಮಾತನಾಡಬೇಕು, ಮತ್ತೆ ಅವರ ಬಗ್ಗೆ ತಿಳ್ಕೋಬೇಕು. ಸಂಜೆ ಬಂದು ನಿನಗಾದ ಅನುಭವ ಹೇಳಬೇಕು. ಆಗ ಅಶೋಕನಿಗೆ ತುಂಬಾ ಸಂಕೋಚವಾಯಿತು. ಆದರೂ ಶ್ರೀಗಳ ಮಾತಿಗೆ ಬೆಲೆ ಕೊಟ್ಟು ಆಯ್ತು ಅಂತ ಹೇಳಿ ಹೊರಟ. ಮೊದಲು ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಮಾತನಾಡುವುದಕ್ಕೆ ತುಂಬಾ ಮುಜುಗರವಾಯಿತು. ಕೆಲವು ಜನ ಅವನಿಗೆ ಬೈದರು, ಆದರೂ ಛಲಬಿಡಲಿಲ್ಲ. ಕಾರಣ ಅವನ ಜೀವನದ ಬದಲಾವಣೆಗೆ ಇದೊಂದೇ ಮಾರ್ಗ ಇದ್ದದ್ದು. ಕೊನೆ ಪ್ರಯತ್ನ ಮಾಡಿ ಕಷ್ಟಪಟ್ಟು 10 ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಮಾತನಾಡಿ 10 ಜನರ ಹೆಸರುಗಳನ್ನು ತಿಳಿದುಕೊಂಡ. ನಂತರ ಶ್ರೀಗಳ ಹತ್ತಿರ ಬಂದು 10 ಅಪರಿಚಿತ ವ್ಯಕ್ತಿಗಳ ಹತ್ತಿರ ಮಾತನಾಡಿದ್ದು ಅವರು ಇವನ ಸ್ನೇಹಿತರಾಗಿದ್ದು ಕೂಡ ಹೇಳಿದ. ಶ್ರೀಗಳಿಗೆ ಸಂತೋಷವಾಗಿ, ಮತ್ತೆ ಶ್ರೀಗಳು, ನಾಳೆ ನೀನು ನಮ್ಮ ಮಠದಲ್ಲಿರುವ ನನ್ನ ಶಿಷ್ಯರಿಗೆ ನಮ್ಮ ಸುತ್ತಮುತ್ತಲಿರುವ ಗಾಳಿಯ ಬಗ್ಗೆ, ಅದರ ಮಹತ್ವ ಬಗ್ಗೆ ತಿಳಿ ಹೇಳಬೇಕು ಎಂದು ಹೇಳಿದಾಗ ಅಶೋಕ ಒಮ್ಮೆಲೆ ಹೌಹಾರಿದ. ಹೇಳಿದ, ಅಲ್ಲ ಗುರುಗಳೇ, ನನಗೆ ವಿದ್ಯಾಭ್ಯಾಸದ ಕೊರತೆ ಇದೆ. ನಾನು ಹೇಗೆ ಗಾಳಿಯ ಬಗ್ಗೆ ಅವರಿಗೆ ವಿವರಿಸಲಿ? ನನಗೆ ಯಾವ ಗಾಳಿಯ ಗಂಧವೂ ಗೊತ್ತಿಲ್ಲ ಎಂದು ಮರುಪ್ರಶ್ನೆ ಮಾಡಿದ. ಅದಕ್ಕೆ ಶ್ರೀಗಳು, ನಿನಗೆ ವಿದ್ಯಾಭ್ಯಾಸದ ಕೊರತೆ ಇರುವುದು ನನಗೆ ಮಾತ್ರ ಗೊತ್ತು, ಅವರಿಗೇನು ಗೊತ್ತು? ಹೋಗು, ನಿನಗೆ ತಿಳಿದ ಹಾಗೆ ಗಾಳಿಯ ಮಹತ್ವವನ್ನು ಅವರಿಗೆ ವಿವರಿಸಿ ಹೇಳು ಎಂದು ಹೇಳಿದಾಗ ಅಶೋಕ ಧೈರ್ಯ ತಂದುಕೊಂಡು ಹೋಗಿ ಶ್ರೀಗಳ ಶಿಷ್ಯರೆದುರು ಗಾಳಿಯ ಮಹತ್ವ ಮತ್ತು ಅದರ ಸೇವನೆ ಹಾಗೂ ಅದರಿಂದಾಗುವ ಪ್ರಯೋಜನಗಳನ್ನು ತನಗೆ ತಿಳಿದ ಹಾಗೆ ವಿವರಿಸಿದ. ಇವೆಲ್ಲವನ್ನೂ ಗಮನಿಸುತ್ತಿದ್ದ ಶ್ರೀಗಳು ಅಶೋಕನಿಗೆ ಶಹವಾಸ್ಗಿರಿಯೊಂದಿಗೆ ಹೊಗಳುತ್ತಾ ಹೇಳಿದರು, ನಿಜವಾಗಿಯೂ ನಿನ್ನಲ್ಲಿ ಆತ್ಮಸ್ಥೈರ್ಯ, ಧೈರ್ಯ ಎಲ್ಲವೂ ಇದೆ. ಯಾರು ಹೇಳಿದರು ನಿನಗೆ ನಾಚಿಕೆ, ಧೈರ್ಯ ಇಲ್ಲ ಅಂತ? ಅವರು ಮೂರ್ಖರು ಎಂಬ ಶ್ರೀಗಳ ಮಾತಿಗೆ ಅಶೋಕನಿಗೆ ತುಂಬಾ ಖುಷಿಯಾಯಿತು. ಹೀಗೆ ದಿನದಿಂದ ದಿನಕ್ಕೆ ಅಶೋಕನಿಗೆ ನಾಚಿಕೆ ಮತ್ತು ಅಧೈರ್ಯವನ್ನು ಹೊಡೆದೋಡಿಸಿದ ಶ್ರೀಗಳು 9ನೇ ದಿನಕ್ಕೆ ಅಶೋಕನಿಗೆ ಪ್ರೀತಿಯಿಂದ ಹತ್ತಿರ ಕರೆದು ಕುಳ್ಳಿರಿಸಿಕೊಂಡು ತಲೆಯ ಮೇಲೆ ಕೈ ಇಟ್ಟು ಹೇಳಿದರು, ಇಂದಿನ ಕೆಲಸ ನಿನಗೆ ತುಂಬಾ ವಿಚಿತ್ರವೆನಿಸಬಹುದು. ಅದೇನೆಂದರೆ, ಇವತ್ತು ನೀನು ನಿನ್ನ ತಂದೆಯನ್ನು ಭೇಟಿ ಮಾಡಲು ಹೋಗಬೇಕು. ಶ್ರೀಗಳ ಈ ಮಾತನ್ನು ಕೇಳಿ ಅಶೋಕ ತುಂಬಾ ಹೆದರಿ ವಿಚಲಿತನಾಗಿ ಬಿಟ್ಟ. ಅಶೋಕ, ಇಲ್ಲ ಇಲ್ಲ, ನಾನು ನನ್ನ ತಂದೆಯ ಮುಂದೆ ಹೋಗಲ್ಲ, ನಾನು ಅವರಿಗೆ ಮುಖಾನೂ ತೋರಿಸಲ್ಲ ಎಂದಾಗ ಶ್ರೀಗಳು ಅವನಿಗೆ ಸಮಾಧಾನದಿಂದ ತಿಳಿಸಿ ಹೇಳಿದಾಗ ಅಶೋಕ ಒಪ್ಪಿಕೊಂಡ. ಆಗ ಶ್ರೀಗಳು, ನಿಮ್ಮ ತಂದೆಯ ಬಳಿ ಹೋಗಿ ಹಿಂದೆ ಆಗಿದ್ದ ಎಲ್ಲಾ ತಪ್ಪಿಗೆ ಕ್ಷಮೆ ಕೇಳು, ಮುಂದೆ ಆ ರೀತಿ ಆಗದ ಹಾಗೆ ನೋಡಿಕೊಳ್ಳುತ್ತೇನೆ, ನನಗೊಂದು ಅವಕಾಶ ಕೊಡಿ ಎಂದು ಕೇಳಿಕೋ, ನಿನ್ನನ್ನು ನೀ ಬುದ್ಧಿವಂತ ಎಂದು ಸಾಬೀತು ಮಾಡಿಕೋ ಎಂದು ಹೇಳಿ ಕಳುಹಿಸಿದರು. ಅದೇ ರೀತಿ ಅಶೋಕ ತನ್ನ ತಂದೆಯ ಹತ್ತಿರ ಧೈರ್ಯದಿಂದ ಹೋಗಿ ಕ್ಷಮೆ ಕೇಳಿದ. ತಂದೆ ಮಗನ ಬದಲಾವಣೆ ಕಂಡು ಸಂತೋಷರಾದರು. ತಂದೆ ವ್ಯಾಪಾರಿ ಅಶೋಕನಿಗೆ ಮತ್ತೊಂದು ಅವಕಾಶ ಕೊಡಲು ತಯಾರಾದರು. ಈ ಎಲ್ಲಾ ವಿಷಯವನ್ನು ಮತ್ತೆ ಶ್ರೀಗಳ ಹತ್ತಿರ ಬಂದು ಒಪ್ಪಿಸಿದಾಗ ಶ್ರೀಗಳು ಹೇಳಿದರು, ನೀನೇ ನಿನ್ನ ಜೀವನದಲ್ಲಿ ಜೀವನ ಸಾಗಿಸುವ ಉಪಾಯವನ್ನು ಕಂಡು ಹಿಡಿದಿದ್ದೀಯ. ನೀನು ಯಾರ ಜೊತೆಗೂ ಮಾತನಾಡೋಕೆ ಆಗದೆ ಸಂಕೋಚದಿಂದ ನಾಚಿಕೊಳ್ಳುತ್ತಿದ್ದೆ. ಅದು ನಿನ್ನ ಮನಸ್ಸಿನ ಹೆದರಿಕೆಯಾಗಿತ್ತು. ನಮ್ಮಲ್ಲಿ ಎಷ್ಟೊಂದು ಹೆದರಿಕೆ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತದೆ. ಅದೆಲ್ಲ ಹೊರಗಿನ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾವ ರೀತಿ ನಾವು ತೋರಿಸಿಕೊಳ್ಳುತ್ತೇವೆಯೋ ಜನ ನಮ್ಮನ್ನು ಅದೇ ರೀತಿ ಅರ್ಥ ಮಾಡ್ಕೋತಾರೆ. ನಿನ್ನಲ್ಲಿ ಯಾವಾಗ ಆತ್ಮವಿಶ್ವಾಸ ಇಲ್ಲದಿದ್ದರೂ ಅಪರಿಚಿತ ವ್ಯಕ್ತಿಗೆ ಆತ್ಮವಿಶ್ವಾಸ ಇದೆ ಅಂತ ತೋರಿಸಿಕೊಂಡರೂ ಯಾರಿಗೂ ಗೊತ್ತೇ ಆಗಲ್ಲ ನೀನು ಯಾರು ಅಂತ. ಈ ವಿಷಯವನ್ನು ಅಶೋಕ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡ. ಆಗ ಅಶೋಕ ಶ್ರೀಗಳಿಗೆ ಭಾಷೆ ಕೊಟ್ಟ.
ನಾನು ಜೀವನದಲ್ಲಿ ಸಫಲನಾಗಿ ತೋರಿಸುತ್ತೇನೆ, ಜೀವನವನ್ನು ಗೆದ್ದು ನಿಲ್ಲುತ್ತೇನೆ ಮತ್ತು ಆತ್ಮಹತ್ಯೆಗೆ ಯಾವತ್ತೂ ಪ್ರಯತ್ನ ಪಡೋದಿಲ್ಲ. ನನ್ನ ಜೀವನವನ್ನು ಇಂದಿನಿಂದಲೇ ಪ್ರಾರಂಭಿಸುತ್ತೇನೆ ಎಂದು ತನ್ನನ್ನು ಬದಲಾಯಿಸಿದ ಶ್ರೀಗಳ ಪಾದಕ್ಕೂ ಮೃತ್ತಿಕಾ ಬೃಂದಾವನದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೂ ಶರಣಾಗಿ ಅಂದಿನಿಂದ ತನ್ನ ತಂದೆ ತಾಯಿಯ ಮುದ್ದಿನ ಮಗನಾಗಿ ತನ್ನ ತಂದೆಯ ವ್ಯಾಪಾರದಲ್ಲಿ ಕೈ ಜೋಡಿಸಿಕೊಂಡು ತನ್ನ ಬುದ್ಧಿಶಕ್ತಿಯಿಂದ ಧೈರ್ಯದಿಂದ ಸಂಪಾದನೆ ಮಾಡುತ್ತಾ ಸುಖಕರ ಜೀವನ ಸಾಗಿಸುತ್ತಿದ್ದಾನೆ. ಇದೆಲ್ಲ ಶ್ರೀ ಗುರುರಾಯರ ಮಹಿಮೆಯೇ ಸರಿ ಎಂದುಕೊಂಡು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುತ್ತಾ, ಧ್ಯಾನಿಸುತ್ತಾ, ಆರಾಧಿಸುತ್ತಾ, ಗೌರವಿಸುತ್ತಾ ಅವರ ಧ್ಯಾನದಲ್ಲಿಯೇ ಮಗ್ನನಾಗಿ ಸಮಯ ಸಿಕ್ಕಾಗಲೆಲ್ಲ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿ ದರ್ಶನ ಮಾಡಿ ಸೇವೆಯನ್ನು ಮಾಡುತ್ತಿದ್ದಾನೆ. ಇಂತಹ ಅನೇಕ ಜನರಿಗೆ ಶ್ರೀ ಗುರುರಾಯರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜೀವನದ ಪಾಠವನ್ನು ಕಲಿಸುತ್ತಲೂ ಇದ್ದಾರೆ. ಶ್ರೀ ಗುರುರಾಯರು ಎಲ್ಲರಿಗೂ ಒಳಿತನ್ನುಂಟು ಮಾಡಲಿ ಎಂಬುದೇ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ, ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ ಸನತ್ಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಪವಾಡ, ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು, ಕಾಮೆಂಟು, ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.